1, 2, 3, 4. ಚೆನ್ನಾಗಿದ್ಯಾ? ಎಲ್ಲರಿಗೂ ವೇಟ್ ಮಾಡ್ತಾ ಇದ್ದೀನಿ. ಅಮ್ಮ ಬಟ್ಟೆ ಡ್ರೆಸ್ ಹಾಕೋ ಬಂದಿದ್ದೀಗ ನೀವು. ನಮ್ಮ ಲುಕ್ಕು ಕ್ಯಾಮ್ರಾ ಕಡೆ ಬೇಡ, ಆ ಕಡೆ ಟುವರ್ಡ್ಸ್. ಪ್ರಿಡಿಕ್ಷನ್ ಏನು, ಗರ್ಲ್ ಆರ್ ಬಾಯ್? ಗರ್ಲ್ ವರ್ಣನ್ ಒಂದು ಇಷ್ಟ, ಬಟ್ ಪೈಯನ್ ತೋಣದು. ನಗು ನಗು ಕನಸು. ಜನ ಸ್ವಲ್ಪ ಅವ್ರವ್ರ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಬರ್ತಾ ಇಲ್ಲ. ಹಾಯ್ ಹಾಯ್. ಪ್ರತಿ ಬಾ ತಗೋಬಿಡ್ ಬಾ ದೃಷ್ಟಿಗಲ್ವಾ ಅಂತ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಇವತ್ತು ಫೆಬ್ರವರಿ ಅಲ್ಲ ಮಾರ್ಚ್ 14, ಸಮಯ 7:15 ಕರೆಕ್ಟಾಗಿ. ಈಗ ಇವತ್ತು ನನ್ನ ಸೀಮಂತ ಅಫಿಷಿಯಲಿ ಅನೌನ್ಸಿಂಗ್. ಇವತ್ತು ನನ್ನ ಸೀಮಂತ. ಸೊ ಅದಕ್ಕೆ ಬೇಗ ಹೋಗಿ ರೆಡಿ ಆಗಿಬಿಡೋಣ, 10 ಗಂಟೆಗೆಲ್ಲ ಲೊಕೇಶನಲ್ಲಿ ಇರೋಣ ಅಂತ ಅಂದ್ಬಿಟ್ಟು, ವೆನ್ಯೂಲಿರೋಣ ಅಂತ ಈಗ ಹೊರಟಿದ್ದೀನಿ. ಈಗ ನಾನು 15-12 ಸಲೂನ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ಹೋಗಿ ರೆಡಿಯಾಗಿ ಆಮೇಲೆ ಡೈರೆಕ್ಟ್ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಟೈಮ್ ಕೀಪ್ ಅಪ್ ಮಾಡೋಣ ಇವತ್ತು ಅಂತ. ಅದರಲ್ಲಿ ಅಶೋಕ್ ಅವರು 10 ಮಿನಿಟ್ಸ್ ಲೇಟ್ ಮಾಡಿದ್ದಾರೆ ನನಗೆ. ನಾನು 10 ಮಿನಿಟ್ಸ್ ಕಿಲ್ ಮಾಡಿದ್ದಾರೆ. ಆದರೆ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಹೊರಡೋಣ. ಸೇಮ್ ಯು ಆಲ್ ದಿ ಬೆಸ್ಟ್. ಆಮೇಲೆ ಏನೇನಾಗುತ್ತೆ ಓವರ್ ಆಲ್ ಕವರೇಜ್ ಮಾಡೋಣ, ನನ್ನ ಡಾರ್ಲಿಂಗ್ಸ್ಗೆ ಎಲ್ಲರಿಗೂ ತೋರಿಸೋಣ ಅಂತ ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪ್ರಾಪರಾಗಿ. ಅದು ಒಂದು ಒಳ್ಳೆ ಏನಂತಾರೆ ಕವರೇಜ್, ಒಳ್ಳೆ ಕ್ವಾಲಿಟೀಲಿ ಏನೆಲ್ಲ ಆಯಿತು ಅಲ್ಲಿ ಅದನ್ನೆಲ್ಲ ಕವರೇಜ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸೊ ಈಗ ನಾನು ಸಲೂನ್ಗೆ ಬಂದಿದ್ದೀನಿ. ನಮ್ಮ ಮಾಮೂಲಿ ಅಡ್ಡ ಥರ 15-12 ಸಲೂನಿಗೆ. ಶೋಭಾ ಅವರಿದ್ದಾರೆ ಇವತ್ತು ಮೇಕಪ್ ಮಾಡ್ತಾ ಇರೋದು. ಶೋಭಾ, ಹಾಯ್ ಶೋಭಾ. ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ. ಶ್ವೇತಾ ಹೇರ್ ಸ್ಟೈಲ್ ಮಾಡ್ತಾರೆ ಇವತ್ತು. ನೋಡೋಣ ಓವರ್ ಆಲ್ ಲುಕ್ ಹೇಗೆ ಬರುತ್ತೆ ಅಂತ. ಫಸ್ಟ್ ಇವಾಗ ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಆಮೇಲೆ ಮೇಕಪ್ ಮಾಡಿಕೊಂಡು ಬರ್ತೀನಿ. ನಮ್ಮ ಮೈಸೂರು ಫ್ಯಾಮಿಲಿ ಎಲ್ಲ ಬಂದು ಸೇರಿದ್ದಾರೆ ಇಲ್ಲಿ. ಅದು ಕಾವ್ಯ, ನಿಮ್ಗೆ ಗೊತ್ತಲ್ವಾ, ಕಾವ್ಯನ ಯಜಮಾನರು ಅವರು. ಇವುದು ಮಗ ಆಲ್ರೆಡಿ ಗೊತ್ತು, ಡ್ಯಾನ್ಸರು, ವರ್ಲ್ಡ್ ಕ್ಲಾಸ್ ಡ್ಯಾನ್ಸರು. ರೀಸೆಂಟಾಗಿ ಅವ್ನು ಏನು ಮಾಡಿದಂತೆ ಗೊತ್ತಾ, ಏನಮ್ಮ ಇಲ್ಲ ಅಜ್ಜಿ ಹತ್ರ ಕೂತವನೇ. ಅಜ್ಜಿ ಮುಚ್ತಿದ್ದಂಗೆ ಸೀದಾ ಹೋಗಿ ಮುದಿಸ್ಕೊತಾ ಇದ್ದಾನೆ ಅವನು. ಹಾಂ, ಇಲ್ಲಿ ಕ್ಲಾಸ್ಗೆ ನಂಬರ್ 1 ಬಂದಿದ್ದಾನೆ ಅಲ್ವೇನೆ. ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸಲ್ಲಿ ಬಂದಿದ್ದಾನೆ ಇವನು. ಫಸ್ಟ್ ಕ್ಲಾಸಲ್ಲಿ ಹಾಂ, ಮೂರು ಪ್ರೈಸಾ? ಏನೇನು? ಹಾಂ, ರನ್ನಿಂಗ್ ರೇಸಲ್ಲೂ ಫಸ್ಟಾ? ವಾ. ಆಮೇಲೆ ಎಲ್ಲಿ ಫಸ್ಟು? ಓಕೆ, ರನ್ನಿಂಗ್ ರೇಸಲ್ಲಿ ಥರ್ಡ್, ಎಲ್ಲಿ ಫಸ್ಟು. ಡ್ಯಾನ್ಸ್ಗೆ ಸರಿ ಮಾಡೋದನ್ನ ಡ್ಯಾನ್ಸ್. ಓ, ಆ್ಯಕ್ಟಿಂಗಲ್ಲಿ ಒಯ್ ಹೇಳ್ತಾ ಇದ್ರೆ ನೋಡು. ಗೊತ್ತಾಯ್ತಾಯ್ತಾ ನಂಗೆ ಸೈಡಿಂದ. ಎಂಜಾಯ್ ಮಾಡ್ತಾ ಇದ್ಯಾ ನೀವು ಪ್ರೈಸಿಂಗ್ ಮಾಡ್ತಾ ಇರೋದನ್ನ. ಸೊ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿದೆ, ಅದಕ್ಕೆ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ನಾನು ಹಿಂಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತೀನಿ, ಜಸ್ಟ್ ವೆಯ್ಟ್. ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಸಾರಿ ಜರಗ್ ಬಿಡ್ತಾ. ಇಲ್ಲ ಕಾಲು
ಹಾಂ ನಡೆಯೋ, ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ಲಿ ನನಗೆ. ಹಾ, ನಾವಿವಾಗ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ನಾನು ಪ್ರತೀಕ್ ಇಬ್ಬರೇ. ಎಲ್ಲರೂ ರೆಡಿ ಆಗ್ತಿದ್ದಾರೆ ಅದಕ್ಕೋಸ್ಕರ. ನಮ್ಮ ಲೊಕೇಶನ್ ಬಂದು ಅಸ್ತಿತ್ವ ಟೀಕ್ ಮೆಡೋಸ್ ಅಲ್ಲ, ಅಸ್ತಿತ್ವ ಟೀಕ್ ಮೆಡೋಸ್. ಅಸ್ತಿತ್ವ ಟೀಕ್ ಮೆಡೋಸ್. ಇದು ಹಾ, ನಾನೇ ನೋಡ್ಬಿಟ್ಟು ನಾನೇ ಸರ್ಪ್ರೈಸ್ ಆಗೋದೀಗ. ಗೀತ ಗೀತ ಅಲ್ವಾ? ನಾನು ಇಲ್ಲೇ ಇಲ್ಲೇ ನಿಲ್ಲಿಸಿ. ಹಾಂ, ಬಿಸಿಲು ಬಿಸಿಲು ಬಿಸಿಲು. ಈಗ ಸದ್ಯಕ್ಕೇನು ಬೇಡ ರೀ, ಅಲ್ಲಿ ಆಮೇಲೆ ಎತ್ಸ್ಕೊಳ್ಳೋಣ ಬನ್ನಿ. ಸದ್ಯಕ್ಕೇನು ಬೇಡ. ಹೂವು ಒಂದಿದೆ, ಆ ಬ್ಲೂ ಕಲರ್ ಬುಟ್ಟಿ ಮಾತ್ರ ತಗೊಬಂದ್ಬಿಡಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರದ್ದು ಟೀ ಶರ್ಟ್ಸ್ ಎಲ್ಲ ಹಾಕೊಂಡು ಕರೆಕ್ಟಾಗಿ ಗೈಡ್ ಮಾಡ್ತಾ ಇದ್ದಾರೆ, ಗೊತ್ತಾಗಲ್ಲ ಅಂತ. ವೆರಿ ಗುಡ್. ಹಾಕೊಂಡು ಕೂತ್ಬಿಟ್ಟಿರ್ತಾರಲ್ಲಿ ಮೋಸ್ಟ್ಲಿ. ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಫೋಟೋಶೂಟ್, ಮಿನಿ ಫೋಟೋಶೂಟ್. ಕ್ಯೂಟ್. ಓ, ನಮ್ಮ ಡ್ಯಾಡಿ ಆಲ್ರೆಡಿ ಬಂದಿದ್ದಾರೆ. ಹಲೋ, ಯಾವಾಗ ಬಂದ್ರಪ್ಪ? ಅವ್ನು ಫೋನ್ ಮಾಡಿಲ್ಲ. ಫುಡ್ ಎಲ್ಲ ರೆಡಿ ಇದೆ. ಜನ ಸ್ವಲ್ಪ ಅವ್ರವ್ರು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಬರ್ತಾ ಇಲ್ಲ. ಹಾಯ್ ಹಾಯ್ ಮಾತ್ರ ನನಗೆ. ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಹನ್ನೊಂದು 11:30 ಆನ್ವರ್ಡ್ಸ್ ಅಂತ ಹೇಳಿದ್ದು. ಸೊ ಈಗ ಆಲ್ರೆಡಿ 11:30 ಜನ ಬರ್ತಾ ಇದ್ದಾರೆ. ಆ್ಯಂಡ್ ನಾವು ನಮ್ಮ ಕ್ಲೋಸ್ಡ್ ಒನ್ಗಳು ಮಾತ್ರ ಕರೆದಿದ್ದೀವಿ. ನೋಡೋಣ. ಸೊ ಆ್ಯಕ್ಚುಲಿ ನಾನು ಸ್ಪೆಸಿಫಿಕ್ ಆಗಿ ಬೇಕು ಅಂತ ಹೇಳಿದ್ದೆ. ಬ್ಯಾಕ್ ಡ್ರಾಪ್ ಹೇಳಿದೆ, ಯಾಕಂದರೆ ಹಿಂದೆಗಡೆ ರೆಡ್ ಇದೆ ಅಲ್ವಾ, ಅದಕ್ಕೂ ಇದಕ್ಕೂ ಮರ್ಜ್ ಆಗಿಬಿಡುತ್ತೆ ಸ್ವಲ್ಪ. ಹಲೋ, ఎంత ಚಂದ ರೆಡಿ ಆಗಿರೋದು. ಅಲ್ಲಿ ಇದು ತಗೊಂಡ್ಬಿಟ್ಟು ತೆಗಿತಾರೆಲ್ಲ, ಕಳಿಸ್ತೀನಿ ಸುಮ್ಮನೆ. ಇವ್ರು ಈ ಪರ್ಸನಲ್ ಫೋಟೋಗ್ರಾಫರ್ಸ್ ಬೇರೆ. ಈ ಥರ ಸೆಕೆಂಡ್ ಸಿಮ್ ಅಂತ ಆಗುತ್ತೋ ಇರುವಂತ ಒಂದು ಇಮ್ಯಾಜಿನೇಷನ್. ಯಾರು ಹೇಳಿದ್ದು? ಅಷ್ಟು ಕಷ್ಟಪಟ್ಟು 2ನೇ ಸಲ ಆಪ್ರೇಷನ್ ಮಾಡ್ಕೊಳ್ಳಲ್ವಾ? ಇನ್ನೊಂದ್ಸಲನೂ ಫಂಕ್ಷನ್ ಮಾಡ್ಕೊಬೇಕು ಅಲ್ವಾ? ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಯಾವುದೇ ತಟ್ಟು ಒಂದಕ್ಕಿಂತ ನಾನು ಹೇಳೋದಿರಲಿ, ಇವಳೇ ಕೈ ಮುಗಿದ್ಬಿಟ್ಟಿದ್ಲು, ಒಂದೇ ಸಾಕಪ್ಪ ದೇವರೇ ಅಂತ. ಆದರೆ ಸೆಕೆಂಡ್ ದೇವ್ರು ಕೊಟ್ಟಿದ್ದು. ಮ್ಯಾಮ್ ಲುಕ್ ಆ ಕಡೆ ಮಾಡಿ. ಮ್ಯಾಮ್ ಲುಕ್ ಆ ಕಡೆ ಮಾಡಿ. ಮ್ಯಾಮ್ ಲುಕ್ ಆ ಕಡೆ ಇರಲಿ. ಹಾಂ ಮ್ಯಾಮ್ ಲುಕ್ಕು ಕ್ಯಾಮ್ರಾ ಕಡೆ ಬೇಡ, ಆ ಕಡೆ ಟುವರ್ಡ್ಸ್ ಆ ಕಡೆ ನೋಡ್ತಾರೆ. ಬ್ರೋ ತುಂಬ ಬೆಂಡಾದ್ರಿ ಸ್ವಲ್ಪ. ಹಾಂ, ನಾರ್ಮಲ್ ಆಗಿ. ಹಾಂ, ಆ ಥರ. ಅಲ್ಲಿ ಕೂತು ಅಮ್ಮ. ಏನಪ್ಪ ಏನದು? ಅಮ್ಮ ಬಟ್ಟೆ ಡ್ರೆಸ್ ಹಾಕೋ ಬಂದಿದ್ದೀಗ ನೀವು. ಫುಲ್ ಖುಷಿ ಖುಷಿಯಾಗಿ ಮುದ್ದೆಲ್ಲ ಮಾಡಿ. ಓ ಯು ಯಾ ರೆಟ್ರೋ ಹೀರೋ. ಏನು ಫೋಟೋ ತೆಗ್ದಿಲ್ಲ ನೀವು? 2 ಸಲ ಒಂದು ಪೌಡರ್ ಹಾಕ್ಬಿಟ್ರೆ ರೆಡಿ. ಹಲೋ, ಏನದು ಸ್ಮೈಲ್? ಅದು ಅಮ್ಮನೂ ರೆಡಿ ಆಗಿದೆ. ನಾವೆಲ್ಲ ರೆಡಿ ಆದರೆ ಇವರಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಹೆಂಗೆ ಖುಷಿ ಪಡ್ತಾನೆ ಗೊತ್ತಾ? ನಾನು ಮನೇಲಿ ಡ್ರೆಸ್ ಹಾಕೊಂಡು ಬರ್ತಿದ್ದಂಗೆ ಇದು ಅಪ್ಪ 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 ಬಿಡಕ್ಕೆ ರೆಡಿನೇ ಇಲ್ಲ. ಈಗಲೂ ಅಷ್ಟೇ ನೋಡಿ, ಬಾಯಿಲಿ ತೋರಿಸ್ತೀನಿ.
ಅಮ್ಮ ಅಮ್ಮ ಆ ಬಳೆಗಳನ್ನ ಪಾಪ ಇಲ್ಲಿ ನೋಡಿದ್ವಿ. ಏನದು ಕೂತ್ಕೊಂಡೆ ಬಿಟ್ಟಳು. ಏನು ಏನಸತ್ತೆ ಹೇಳು. ಇದರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಮೌಲ್ಯ ರಗಿಸ್ತಾ ಇದ್ದೀನಿ ಎಲ್ಲ ಓಕೆ. ಇಲ್ಲಿ ಹಿಂದ್ಗಡೆ ಮೌಲ್ಯ ಅಂತ ಯಾಕೆ ಬರಕ್ಕೆ ಅಂದ್ರೆ ನಾನ್ ರೀಸನ್ ಅಲ್ವಾ? ಇದು ಇವತ್ತು ನಂದಲ್ವಾ ಸೀಮಂತ, ಅದಕ್ಕೆ ಹಿಂದ್ಗಡೆ ಮೌಲ್ಯ ಅಂತ ಹಾಕ್ಬಿಡಲ್ಲ. ಈಸ್ ಎ ಟೀಮ್ ಮೌಲ್ಯ. ಅಮ್ಮಂದು ಸೀಮಂತ. ಏ ಅಲ್ಲಿ ನೋಡು ಅಣ್ಣ. ವಾವ್, ವಾಟ್ ಅ ಡ್ರೆಸ್ ಯು ಆರ್ ವೇರಿಂಗ್ ಬಡಿ. ಲುಕ್ ಆ ಕಡೆ ಮಾಡಿ. ಅಯ್ಯೋ ಪ್ಯಾಂಟ್ ಉದ್ರೋಗ್ತಿದೆ ನಮ್ದು. ನಾನು ಎಲ್ಲೂ ಹೋಗಲ್ಲ ಮಕ್ಕಳೇ, ನಾನು ಇಲ್ಲೇ ಇದ್ದೀನಿ. ಪಪ್ಪ ಅಂದ್ರೆ ಏನು ಚಂದ್ರಮಣಿ ಬಿಟ್ಬಿಟ್ಟು ನಾನು ಅಯ್ಯೋ ಏನಮ್ಮ ಅದಕ್ಕೆ ಮೌಲ್ಯ ಅಂತ ಹಿಂದೆನಾರ ಇರಲಿ ಅಂತ ಹಾಕ್ಸಿ. One, two, three, four. 4 ಅಲ್ಲ 2 ಸಾಕು. ಇಲ್ಲ ನೀ 4 பேர்ல. ಓ ಹಂಗ. ಕರಿತಾನೆ. ಈಗ ಇದೆಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ರಿಕವರಿ ಆಗೋದಿದೆ ಗೊತ್ತಾ ನಾವೆಲ್ಲ. ಈ ಫಸ್ಟ್ ಬೇಬಿಲೇ ಹಿಂಗೆ ಹಿಂದಿ ಇಪ್ಪತ್ತೈ ಆಗಿದೆ, ಈಗ ಸೆಕೆಂಡ್ ಬೇಬಿ ಅದ್ರ ಜೊತೆ ಸೇರ್ಕೊಂಡು ನಮ್ಗೆ ಬಟ್ ಏನ್ ಗೊತ್ತಾ, ಇನ್ನೊಂದು 3 ವರ್ಷ ಕಷ್ಟ ಪಟ್ಬಿಟ್ರೆ ಇನ್ನು 30 ವರ್ಷ ಸೊ ನಮಗೆ ಅಂತ 2 ಜೀವಗಳು ಇದ್ದಂಗೆ ಆಗುತ್ತೆ. ಎಲ್ಲೇ ಹೋದ್ರೆ ಓಕೆ ನಂದದು ಎಲ್ಲೋ ಇದೆ, ಏನೋ ಏನ್ ಕೆಲಸ ಮಾಡ್ಕೊಂಡಿದ್ರೆ ನಂದೆಲ್ಲೋ ಒಂದು ಮಕ್ಳು ಮಾಡ್ಕೊಂಡ್ರೆ ಅದೊಂದು ಇರುತ್ತೆ. ನೀವೆಲ್ಲಾರು ಮಕ್ಳು ಮಾಡ್ಕೊಂಡು ನಾವು ಮಾತ್ರ ನೀವೆಲ್ಲ ಫಸ್ಟ್ ಮದುವೆ ಆಗಿ ಫಸ್ಟ್ ಮದ್ವೆ ಆಗಿ. ನನ್ನ ಫ್ರೆಂಡ್ಸ್ ಇನ್ನ ಎಷ್ಟೊಂದ್ ಜನ ಮದ್ವೆ ಆಗಿಲ್ಲ ಗೊತ್ತಾ. ಫ್ರೆಂಡ್ಸ್ ಮಾತ್ರ ಅದು ಹುಡುಗಿರ್ ಬೇರೆ ಪ್ರಾಬ್ಲಮ್ ಪಾಪ. ಹುಡುಗರಿಗೆ ಸಿಂಗಲ್ ಬಾಯ್ಸ್ ಆದಷ್ಟು ಬೇಗ ಮದುವೆ ಆಗಿ. ಫಂಕ್ಷನ್ ಬಂದು ಅಚ್ಚು ಮದ್ವೆ. ಯಾರ್ದು? ನಮ್ಮ ಅತ್ತೆ ಮಾವನ್ ಮದ್ವೆ. ಹಲೋ ದೊಡ್ಡದೇ ಮಾಡ್ಬಿಡಿ. ನಮ್ಮ ಈ ಸೀಮಂತ ಫಂಕ್ಷನ್ ಅಲ್ಲಿ ಫಸ್ಟ್ ಗೆಸ್ಟ್ ಎಲ್ಲ ಎಂಟ್ರಿ ಆದಾಗ ಫ್ರೂಟ್ ಪಂಚ್ ಜ್ಯೂಸ್ ಕೊಡ್ತಾ ಇದ್ದೀವಿ. ವೆಲ್ಕಮ್ ಡ್ರಿಂಕ್. ಕರೆಕ್ಟಾಗಿ ಈಗ ನಾವು ಸ್ಪೆಸಿಫಿಕ್ ಹೆಸರು ಹೇಳ್ತಾ ಇದ್ದೀವಿ. ಅದನ್ನ ರಿವ್ಯೂ ಮಾಡ್ತೀವಿ. ಸೊ ಇನ್ನು ಗೆಸ್ಟ್ ಯಾರು ತಗೊಂಡಿಲ್ಲ ಅಲ್ಲ. ಸೊ ಗೆಸ್ಟ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ನಂಗೆ ಯಾಕೆ ಜಾಸ್ತಿ ಆಗ್ತದೆ ನನ್ನ ಸೀಮಂತ. ಮಿಲ್ಕ್ ಶೇಕ್ ಇದು ಫ್ರೂಟ್ ಜ್ಯೂಸ್ದು. ಅದ್ರ ಜೊತೆ ಒಂದು ಕಾಂಬಿನೇಷನ್ ಯಾವುದು ಚೀಸ್. ನಿಜವಾಗ್ಲೂ ಇವಾಗ ಆಹಾರ ಚೆನ್ನಾಗಿದೆಲ್ಲ ಅಂತೆಲ್ಲ ಹೇಳಕ್ ಬರಲ್ಲ ನಮಗೆ. ಸೂಪರ್, ಅದ್ಭುತ. ಮೇನ್ ಆಗಿ ಬಂದ ಗೆಸ್ಟ್ಗಳಿಗೆ ನಾವು ವಾಪಸ್ ರಿಟರ್ನ್ ಗಿಫ್ಟ್ ಅಂತ ಏನು ಕೊಡೋದು ಅಂತ ಯೋಚನೆ ಮಾಡ್ತೀವಿ. ಜಡ ಗಿಡ ಇದು ಬಂದು SGR ನರ್ಸರಿ ಅವ್ರ ಕಡೆಯಿಂದ ಮೇನ್ ಆಗಿ ಒಂದು ಏನಾರ ಕೊಡ್ಬೇಕಾದ್ರೆ ಸ್ವಲ್ಪ ಥಾಟ್ಫುಲ್ ಆಗಿರಲಿ ಅನ್ನೋದು ಈ ಸಲ ಆಗಿದ್ದು. ಆ್ಯಂಡ್ ಈ ಜಡೆ ಗಿಡ ಕೊಡೋದ್ರಿಂದ ಏನೇನು ಒಳ್ಳೇದಾಗುತ್ತೆ
ಅದೇ ರಿಟರ್ನ್ ನಾವೇನು ಕೊಡಬೇಕು ಅವ್ರು ನಮ್ಗೆ ಆಶೀರ್ವಾದ ಮಾಡಿರ್ತಾರಲ್ಲ, ರಿಟರ್ನ್ ಅವ್ರಿಗೆ ಓಕೆ ನಿಮಗೆ ಪಾಸಿಟಿವ್ ವೈಬ್ ಕೊಡಲಿ, ಐಶ್ವರ್ಯ ಕೊಡಲಿ, ಇನ್ನು ಬೇರೆ ಬೇರೆ ಏನೋ ಇದೆ ನಿಮ್ಗೆ ಆಲ್ರೆಡಿ ಸುಮಾರು ಜನ ಗೊತ್ತಿರುತ್ತೆ. ಸೊ ಇಲ್ಲಿ ಬರ್ದಿದ್ದಾರೆ ಇದರಲ್ಲಿ ಅದಕ್ಕೆ ನಾನು ಗೊತ್ತಾಗ್ಲಿ, ಬಿಕಾಸ್ ಏನಂದ್ರೆ ಪ್ಲಾಂಟ್ ಬಗ್ಗೆ ಗೊತ್ತಿರಲ್ಲ, ತಗೊಂಡೋಗಿ ಜಸ್ಟ್ ರಿಟರ್ನ್ ಗಿಫ್ಟ್ ಅಲ್ವಾ ಅಂತ ಮನೇಲಿ ಇಟ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಸೊ ಅದು ಮಾತ್ರ ಅಲ್ಲ, ಇಲ್ಲಿ ಪ್ಯಾಕೇಜು ಎರಡೆರಡು ಥರ, ಅದು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಜನ ಆಗುತ್ತೆ, ಬೇರೆ ಬೇರೆ ಪ್ಯಾಕೇಜ್ ಆಗಬೇಕು. ಸೊ ಇದರಲ್ಲಿ ಏನಂತ ಬರ್ತೀವಿ ಗೊತ್ತಾ, ಜಡಗಿಡ ಲಕ್ಷ್ಮೀ ಪ್ಲಾಂಟ್, ಇದು ಶುಭ ಸಮೃದ್ಧಿ ಮತ್ತು ಧನದ ಸಂಕೇತ ಎಂದು ನಂಬಲಾಗುತ್ತದೆ. ಸ್ವಲ್ಪ ಸೂರ್ಯನ ಬೆಳಕು ಮತ್ತು ಕಡಿಮೆ ನೀರಿನಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ನಿಮ್ಮ ಮನೆಗೆ ಹಸಿರು ಸಂತೋಷ ಮತ್ತು ಶುಭವನ್ನು ತರಲಿ ಎಂದು ಹಾರೈಕೆಯೊಂದಿಗೆ ಮೌಲ್ಯ ಮತ್ತು ಪ್ರತೀಕ ಅಂತ ಇದರಲ್ಲಿ mention ಆಗಿದೆ. ಈ ಥರ ಬರೆದು ನಾವು ಅವರಿಗೆ ಗೆಸ್ಟ್ಗಳಿಗೆ ಬಂದರೆ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು SGR. ಈ ಪ್ಲಾಂಟ್ಗಳನ್ನ ನೀವು ಸಜೆಸ್ಟ್ ಮಾಡಿ ಮತ್ತು ಇಷ್ಟೊಂದು ಫ್ರೆಶ್ ಆಗಿರೋ ಪ್ಲಾಂಟ್ಗಳನ್ನ ತಗೊಂಡ್ಬಿಟ್ಟಿರ್ತೀವಿ. ನಾನು ಸುಮಾರು ಕಡೆ ಹೋದಾಗ ಅವರು ಇದೇ ಥರ ಕೊಟ್ಟಿರ್ತಾರೆ, ಬಟ್ ಎಲ್ಲ ಬಾಡಿ ಹೋಗಿರುತ್ತೆ, ಅದು ಮನೆಗೆ ಹೋಗೋದು 2-3 ದಿನಕ್ಕೆ ಸದೋಗ್ಬಿಟ್ಟಿರುತ್ತೆ. ಇದು ಹಂಗೆ ಆಗಲ್ಲ. ಸೊ ಆಲ್ಸೋ ಇದು ತೊಗೊಂಡೋಗಿ ಅವ್ರ ಮನೇಲಿ ಇಟ್ಕೊಳ್ಳಿ, ಅದಕ್ಕೆ ಪ್ರೊಸೀಜರ್ ಏನು ಅಂತ ನಾವು ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀವಿ. ಸೊ ದಟ್ ಈಸ್ ದ ನ್ಯೂ ಥಿಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರು ನೋಡ್ತೇವೆ ಎದೆಯಲ್ಲಿ ಆದರ ತುಂಬಿರುವ ಸಾಗರ ಸಾಗರ ಋತುವೇ ಟಚ್ ಮಾಡ್ಕೊಂಬರ್ತೇನೆ. ವೆಯ್ಟ್. ನೋಡಿ ದೇಶ ನೋಡಿ ಇವರು, ನಾನು ಮ್ಯಾರೇಜಲ್ಲಿ ತಾಳಿ ಕಟ್ತಾಗಲ್ಲ ಹಂಗೆ ಪಕ್ಕದಲ್ಲಿ ಕಟ್ಬಿಟ್ಟಿದ್ದೆ. ಕಟ್ಟಿದ್ರ ಅಂತ ಈಗ ಅಷ್ಟು ಭಯ ಬರ್ತಿದೆ, ನಿಮ್ಮ ಕಣ್ಣು ಮುಂದೆ ಕಟ್ತಾ ಇದ್ದೀನಿ. ಬ್ರೋ ಚೂರು ಅಚ್ಚಿ ಹಾಂ ಸಾಕು, ಹಾಂ ಸಾಕು 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 ಅಂಟಿ ಬೇಡ. ಹಾಂ ಸಣ್ಣಕ್ಕೆ ತುಂಬ ಸಣ್ಣಕ್ಕೆ ಬರ್ತಿದ್ದೀರ ಆಂಟಿ. ಓಕೆ ಆಂಟಿ, ಒಂದು ಕ್ವಶನ್, ಹುಡುಗನ ಹುಡುಗಿನ? ಜೋರಾಗಿ ಹೇಳಿ. ಹಾಂ ಹುಡುಗಿನಾ? ಓಕೆ. ಎಷ್ಟು ಖುಷಿ ಆಗ್ತಾಯಿದೆ? ತುಂಬ ಖುಷಿ ಆಗ್ತಾ ಇದೆ. ಎಂತಕ್ಕೆ ಆಂಟಿ? ಒಂದು ಮಗುಗೆ ಇನ್ವೈಟ್ ಮಾಡ್ತಾ ಇರೋದನ್ನ ಈ ಥರ ಸಂಭ್ರಮದಿಂದ ಆಚರಿಸ್ತಾ ಇರೋದು ಖುಷಿಯಲ್ಲಿಂದ ಖುಷಿನೇ. ಓಕೆ ಅನವ್ ಬೈ. ಏನಾಯ್ತು? ಒಂದು ಸೈಡಿಂದ ಅನವ್ ಮಾತಾಡ್ತಿರೋದು ಕೇಳಿಸ್ಕೊಂಡ್ರ? ಅವಳು ಬರ್ತೆ ಎಲ್ಲ ಅಂದಿವೆ ಇದ್ದಾರೆ. ಆಂಟಿ ಬಾರಂಟಿ, ಮಮ್ಮಿ ಬಾ. ಅನವ್ ಗರ್ಲ್ ನಮ್ಮದು.
ಶೋರ್ ಅಂದಾಗ ಒಂಚೂರು ಬಗ್ ಅನ್ನತ್ತೆ ಬಟ್ ಎಕ್ಸ್ಪೆಕ್ಟಿಂಗ್ ಗರ್ಲ್ ಅಷ್ಟೇ, ಬೇರೆ ಏನೂ ಇಲ್ಲ. ಗರ್ಲ್ ಯಾಕಂದರೆ ಎಲ್ಲರೂ ಓಕೆ. ಫಸ್ಟ್ ನಾನೇ ಕೇಳ್ಕೊಂಡು ಬಂದ್ಬಿಡ್ತೀನಿ. ಅಕ್ಕ, ಗರ್ಲ ಬಾಯ? ಗರ್ಲ್ ಇಷ್ಟ, ಯಾವ್ದಾಗುತ್ತೋ ಗೊತ್ತಿಲ್ಲ. ಡೌಟಲ್ಲಿದೆ. ಇದನ್ನು ನಮ್ಮ ಡ್ಯಾಡಿನ ಕೇಳ್ತೀನಿ, ಅಪ್ಪನ. ಅಪ್ಪ, ಗರ್ಲ ಬಾಯ? ಐ ಆಮ್ ಫುಲ್ಲಿ ಡೌಟೆಡ್. ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗರ್ಲ್ ಆದರೆ ಒಳ್ಳೆಯದು. ಗರ್ಲ್ ಆದರೆ ಒಳ್ಳೇದು ಅಂತ, ಸೊ ಗೊತ್ತಿಲ್ಲ ಅಂತೀವಿ. ಹಾಂ, ಓಕೆ. ಯಾವುದು ಅಂತ ಫಸ್ಟ್ ಇಲ್ಲಿ ಬನ್ನಿ, ನೆಕ್ಸ್ಟ್ ಕೇಳೋಣ. ಪ್ರಿಡಿಕ್ಷನ್ ಏನು, ಗರ್ಲ್ ಆರ್ ಬಾಯ್? ಐ ಆಮ್ ಎಕ್ಸ್ಪೆಕ್ಟಿಂಗ್ ಗರ್ಲ್. ಗರ್ಲ್. ಓಕೆ, ಸೇಮ್ ಗರ್ಲ್. ಗರ್ಲ್. ಓಕೆ, ನಾನು ಇದರಲ್ಲಿ ಕೌಂಟ್ ಮಾಡ್ತಾ ಹೋಗೋಣ, ಎಷ್ಟು ಪಾಯಿಂಟ್ ಬಂದು ಗರ್ಲ್ ಇದೆ, ಎಷ್ಟು ಪಾಯಿಂಟ್ ಬಂದು ಬಾಯ್ ಇದೆ ಅಂತ. ದೆನ್ ಇಲ್ಲಿ ಕೇಳ್ತಾ ಇದ್ದೀನಿ, ನಿಂಗೇನು ಅನ್ಸುತ್ತೆ, ಗರ್ಲ ಬಾಯ? ಗರ್ಲ್. ಗರ್ಲ ಬಾಯ? ಗರ್ಲ್. ಗರ್ಲ್. ಎಲ್ಲ ಈ ಸರಿ ಎಲ್ಲ, ಲಾಸ್ಟ್ ಟೈಮ್ ಎಲ್ಲರೂ ಹೇಳ್ತಾ ಇದ್ರು ಬಾಯ್ 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 ಅಂತ, ಆಲ್ಮೋಸ್ಟ್ ಎಲ್ಲರೂ. ಈ ಸರಿ ಹೌದಾ? ಲಾಸ್ಟ್ ಟೈಮ್ ಸೀಮಂತದಲ್ಲಿ ಅವಳು ಹಳೆಯದು ವಿಡಿಯೋ ನೋಡ್ಕೊಂಡು ಬನ್ನಿ, ಹೇಗಿತ್ತು ಈಗ ಹೇಗಿದೆ. ಆ್ಯಕ್ಚುಲಿ ಈಗಲೂ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಬಟ್ ಈ ಥರ ಹಳೆ ಹೌದಾ ಮೊದಲಷ್ಟೆಲ್ಲ ಆಗಿಲ್ಲ. ಹ್ಞೂ ಕಣಮ್ಮ, ಹಿಂಗೆ ಬರ್ತಾ ಇದ್ದೀನಿ ಒಂದು ಕಡೆಯಿಂದ. ನೋಡಿ, ನಮ್ಮ ಮುತ್ತಜ್ಜಿ ಕೇಳುವ, ನಾನು ಹೇಳ್ಬೇಕು ನಾನು ಹಂಗೆ ಹೀಗೆ ಅಂತ ಒಂದು ಕಡೆಯಿಂದ ಮಾತಾಡ್ಸ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಇಷ್ಟೊಂದು ಜನ ಇದ್ದಾರಲ್ಲ, ನೀವೊಬ್ಬರೇನೇ ಇರೋದು. ನನ್ನ ಜೊತೆ ಜಗಳ ಆಡ್ತಾ ಇದ್ದಾರೆ ಈಗ ಆಲ್ರೆಡಿ ನಮ್ಮ ಅಜ್ಜಿ. ಹಾಂ, ಮನೆ ಮಹಾಲಕ್ಷ್ಮಿ ಬರಲಿ ಅಂತೇಳಿ ಕೇಳ್ತಾ ಇದ್ದೀನಿ ನಾನು. ಹ್ಞೂ ಸರಿ, ಓಕೆ. ಈಗ ಹೇಳಿ, ಹುಡುಗನ ಹುಡುಗಿನ? ಹುಡುಗಿ ಬೇಕು. ಓಕೆ. ಹುಡುಗಿನ? ಗರ್ಲ್. ಈ ಸರಿ ವೋಟಿಂಗ್ ಇಲ್ಲ, ಜಾಸ್ತಿ ಗರ್ಲ್ ಇದೆ. ಮೇಡಮ್ ಹೇಳಿ, ಹುಡುಗಿನ ಹುಡುಗನ? ಸುಮ್ಮನೆ ನೀವೆಲ್ಲ ಹೇಳ್ತಾ ಇದ್ದಾರೆ ಕಳ್ಳ. ಹೌದಾ? ಓಕೆ ಅಮ್ಮ, ನೀವು ಹೇಳಮ್ಮ. ಗರ್ಲ ಇದು ಗರ್ಲ್. ಹೌದಾ? ನಾನು ರಾಯರ ಮೇಲೆ ನಂಬಿಕೆ ಇದೆ. ನೀವು ಲಾಸ್ಟ್ ಟೈಮ್ ಯಾವ್ದು ಹೇಳಿದ್ರಿ? ಗರ್ಲ್ ಬಾಯ್ ಹೇಳಿದ್ರಿ. ಈ ಸರಿ ಗರ್ಲ್ ಫಿಕ್ಸ್. ಈ ಸಲ ಗರ್ಲ್ ಆಕ್ಚುಲಿ, ಅವಳ ಮುಖ ನೋಡಿದ್ರೆ ಅನ್ಸುತ್ತೆ. ಹೌದು, ಇವ್ರಿಗೆ ಮಾತ್ರ ವೋಟಿಂಗ್ ಬಾಯ್ ಇದೆ. ಇಲ್ಲ ಮೂಗೆಲ್ಲ ಚೇಂಜ್ ಆಗಿತ್ತು ಆಕ್ಚುಲಿ. ಲಾಸ್ಟ್ ಟೈಮ್ ಮುಂಗಾಗೋಗಿತ್ತು, ಇವಾಗ ಆತರ ಏನಿಲ್ಲ. ನಮ್ಮ ಕನಸು ಹೆಣ್ಣು ಬೇಕು, ನಮ್ಮ ಮನೇಲಿ ಹೆಣ್ಣಿಲ್ಲ. ಬನ್ನಿ ನೆಕ್ಸ್ಟ್ ಹೋಗೋಣ. ಯಾರಮ್ಮ? ಹಾಂ, ಒಂದು ಕಡೆಯಿಂದ ಬಂದ್ಬಿಡ್ತೀನಿ. ಓಕೆ, ಗರ್ಲ ಬಾಯ್? ಇಷ್ಟೊಂದೆಲ್ಲ ಇಷ್ಟ ಮಾಡ್ತಿದ್ಯಾ? ಗರ್ಲ್. ಓ, ಏನು ಗರ್ಲ್ ಅಂತ ಅನ್ಸ್ಬಿಟ್ರು. ಗರ್ಲ್. ಏನು ಎಲ್ಲರೂ ಗರ್ಲ್ ಅಂತಾರೆ. ಗರ್ಲ ಬಾಯ್ ಅಣ್ಣ. ಬಾಯ್ ಅಂತೆ, ಬಾಯ್. ಓಕೆ. ಹುಡುಗಿ ಮುಖ ನೋಡ್ತಾ ಇದ್ರೆ ಗರ್ಲ್ ಅನಿಸ್ತಾ ಇದೆಯಾ, ಬಾಯ್ ಅನಿಸ್ತಾ ಇದೆಯಾ? ಗರ್ಲ್. ನೀವು ಯಾವ್ದು ಬೇಕು ಬ್ರೋ? ನನ್ಗೆ ಗರ್ಲೇ ಬೇಕು. ಅಫ್ಕೋರ್ಸ್ ಗರ್ಲೇ. ಓಕೆ, ಆಲ್ಮೋಸ್ಟ್ ನನ್ನ ಪ್ರಕಾರ 70% ಗರ್ಲ್ ಅಂತಲೇ ಬರ್ತಾ ಇದೆ. ಇಲ್ಲಿ ಕೇಳೋಣ. ಸೊ ಇವರು ನನ್ನ ಸಿನಿಮಾದಲ್ಲಿ, ನೀವು ಆಲ್ರೆಡಿ 38 ಲಕ್ಷ ಜನ ನೋಡಿದ್ದೀರಾ ಸಿನಿಮಾ. ಹಾಂ, ಧ್ರುವತಾರೆ ಸಿನಿಮಾದಲ್ಲಿ ನೋಡಿರ್ತೀರ. ಆಲ್ಮೋಸ್ಟ್ ಈಗ 38 ಲಕ್ಷ ಜನ ನೋಡಿದ್ದೀರಾ. ಸೊ ಇವ್ರನ್ನ ಕೇಳ್ತಾ ಇದ್ದೀನಿ, ಹುಡುಗನ ಹುಡುಗಿನ? ಹುಡುಗಿ. ಗರ್ಲ್. ಸರ್ ನಿಮಗೆ? ಸರ್ ಇವಾಗ ಆಕ್ಚುಲಿ ಒಂದು ಬಾಯ್ ಇದೆ, ಒಂದು ಗರ್ಲ್ ಬಂದ್ರೆ ಇಟ್ ವಿಲ್ ಬಿ ಎ ಫುಲ್ ಫ್ಯಾಮಿಲಿ. ವೆರಿ ನೈಸ್. ಮುಖ ಛಾಯೆ ನೋಡಿದ್ರೆ ಏನಂತ ಅನಿಸ್ತಾ ಇದೆ ಅವ್ರಿಗೆ? ಇಲ್ಲ, ಅವ್ರು ನೋಡಿದ್ರೆ ಗರ್ಲ್ ಅನ್ಸುತ್ತೆ. ಹೌದಾ? ಓ, ಎಲ್ಲರೂ ನನಗೆ ಅದೇ ಬೇಕು, ಅದಕ್ಕೋಸ್ಕರ ಎಲ್ಲರೂ ಗರ್ಲ್ ಅಂತಾನೆ ಅಂತಿದ್ದಾರೆ. ಸೊ ಇಲ್ಲಿ ಕೇಳೋಣ. ಮೌಲಿನ ಮುಖ ನೋಡಿದ್ರೆ ಹುಡುಗಿ ಅನಿಸ್ತಾ ಇದೆಯಾ, ಹುಡುಗ ಅನಿಸ್ತಾ ಇದೆಯಾ? ಹುಡುಗಿ. ಗರ್ಲ್. ಓ ಮೈ ಗಾಡ್. ಎಸ್. ಹಾಂ ಹಾಂ, ಇದು ನನ್ನ ಮಗ ಮೋನು. ಹಾಯ್. ಮಲಯಾಳಿ. ಓಕೆ, ಗರ್ಲ್ ಆರ್ ಬಾಯ್? ಐ ಥಿಂಕ್ ಇಟ್ಸ್ ಎ ಗರ್ಲ್. ಓ, ಎಲ್ಲರೂ ಗರ್ಲ್ ಅಂತ ಇದ್ದಾರೆ. ಅಜ್ಜಿ, ಗರ್ಲೆಪ್ಪ. ಗರ್ಲ್ ಆರ್ ಬಾಯ್? 3 ಜನ ಹೆಣ್ಮಕ್ಳು, ಹಾಂ, ಹೆಣ್ಮಗುನೇ ಆಗೋದು. ಎಲ್ಲರೂ ಸ್ಟ್ರಾಂಗ್ ಆಗಿ ಹೇಳ್ತಿದ್ರೆ ಹೆಣ್ಣೇ ಆಗೋದು ಅಂತ. ಓ ಮೈ ಗಾಡ್. ಓಕೆ, ನೀವು ಗರ್ಲ್ ಆಗ್ಲಿ ಅಂತ ಆಶಿಸ್ತೀವಿ. ಓಕೆ, ಅಂದ್ರೆ ನೀವು ಡೌಟ್ ಅಲ್ಲಿ ಇದ್ದೀರಾ? ಬಟ್ ಇಲ್ಲ ಗರ್ಲ್. ಗರ್ಲ್ ಬಾಯ್? ಹೆಣ್ಮಗುನೇ ಆಗ್ಲಿ. ಸರ್ ನೀವು ಹೇಳಿ. ಸಾರಿ, ಗರ್ಲ್ ಬಾಯ್? ಹೆಣ್ಮಗು ಆಗೋದು.
ಓ ಹೆಣ್ಮಗು ಹೆಣ್ಮಗು ಯಾರು ಕೇಳೋರು ಹೆಣ್ಣು 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 ಅಂತಾನೆ ಅಂತ ಇದ್ದಾರೆ. ಹೆಣ್ಮಗು ಹೆಣ್ಮಗು ಹೆಣ್ಮಗು. ನೀವು ಹೆಣ್ಣೆನಾ? ನಿಮ್ಮ ಬೈಲಿ ಹುಡುಗಿನ ಹುಡುಗನ ಆಗೋದು? ಗರ್ಲ್. ಗರ್ಲ್. ನಿಮ್ದು ಗರ್ಲ್. ಓ ಮೈ ಗಾಡ್, ನಿಮ್ಮ ಎಕ್ಸ್ಪೆಕ್ಟೇಷನ್? ಗರ್ಲ್. ಓ ಮೈ ಗಾಡ್, ಇಷ್ಟು ಜನ ಎಲ್ಲಾನು ಕೇಳ್ತೀನಿ, ಎಲ್ಲ ಗರ್ಲ್ 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 ಅಂತಾನೆ ಅಂತಿದ್ದಾರೆ. ಓಕೆ, ಹಾಯ್. ತುಂಬ ಲೇಟ್ ಆಯಿತು ಈಗ ಬಂದು. ಓ ಈಗ ನೀವು ಹೇಳಿ, ಬೌಲಿಂಗ್ಗೆ ಗರ್ಲ್ ಆಗ್ಬೋದಾ ಬಾಯ್ ಆಗ್ಬೋದಾ? ಗರ್ಲ್. ಗರ್ಲೇನಾ? ನೀವು ಹೇಳಿ. ಗರ್ಲ್. ಇಲ್ಲ, ಆಲ್ಮೋಸ್ಟ್ 95% ಜನ ಗರ್ಲ್ ಅಂತಲೇ ಹೇಳ್ತಾ ಇದ್ದಾರೆ. ಅವರ ಏನು ಮಾವನ್ ಕೇಳ್ಬಿಡೋಣ. ಹೇಳಪ್ಪ, ಏನು ಬಾವ? ಹುಡುಗ ಆಗುತ್ತಾ ಹುಡುಗಿ ಆಗುತ್ತಾ? ಯಪ್ಪ, ನನಗಂತೂ ಹುಡುಗಿ ಆಗ್ಬೇಕು ಈ ಸತಿ. ನಾನು ಫಸ್ಟ್ ಟೈಮು ಕೂಡ ಹುಡುಗಿ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಬಟ್ ಹುಡುಗ ಆಯಿತು. ಬಟ್ ಈ ಸತಿ ಅಂತೂ ಹುಡುಗಿ ಆಗಲೇಬೇಕು ಬಾವ. ಲಾಸ್ಟ್ ಟೈಮು ನೀವು ಏನಂತಿದ್ರಿ, ನನಗೆ ಗೊತ್ತು ಹುಡುಗನೇ ಆಗುತ್ತೆ ಅಂದಿದ್ರಿ. ಈ ಸತಿ ನಿಮ್ಗೆ ಅನ್ಸುತ್ತೆ? ಗರ್ಲ್. ಇಲ್ಲಿ 90% ಜನ ಎಲ್ಲರೂ ಗರ್ಲ್ ಅಂತಾನೆ ಹೇಳ್ತಾ ಇದ್ದಾರೆ ಕಣೋ. ಗರ್ಲ್ ವರ್ಣನ್ ಒಂದು ಇಷ್ಟ, ಬಟ್ ಪಯ್ಯನ್ ತೋಣದು. ನೋಡಿದ್ರಾ, ಇವ್ರು ಒಂದು ಹೇಳಿದ್ದು ಒಂದು 5% ಥರ ಫೀಲ್ ಆಗ್ತಿದೆ ನನಗೆ. ಓಕೆ, ಗರ್ಲ್ ಬಾಯ್? ಬಾಯ್. ಬಾಯ್. ಗರ್ಲ್. ಗರ್ಲ್ ಬೇಬಿ. ಈ 3 ಜನ ಇದ್ದಾರೆ ಗೊತ್ತಾ, ಕಳ್ಳರು ಒಬ್ರಿಗೊಬ್ರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಂಗೆ. ಹಾ, ಒಂದು ನಿಮಿಷ. 99% ಆಫ್ ಗರ್ಲ್, 1% ಬಾಯ್. ಓ, ಪಾರ್ಟಿ ಚೇಂಜ್ ಮಾಡ್ಬಿಟ್ಟ. ಸೊ ಹಾಗೆ ಬನ್ನಿ. ನನಗೆ 99% ಗರ್ಲ್ ಅನ್ನಿಸ್ತಾ ಇದೆ. 99 ಪೀಪಲ್ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಗರ್ಲ್ 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 ಅಂತಾನೆ. ನೋಡಿದ್ರಾ, 95% ಜನ ಇಲ್ಲಿರೋರು ಎಲ್ಲರೂ ಪ್ರಿಡಿಕ್ಟ್ ಮಾಡಿರೋದು ಗರ್ಲ್ ಅಂತ. ಸೊ ಇನ್ ಫ್ಯೂ ಡೇಸಲ್ಲಿ ಗರ್ಲ್ ಬಾಯ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಚಾನಲ್ಲೇ ನೀವು ನೋಡೇ ನೋಡ್ತೀರಾ. ಓಕೆ, ಥ್ಯಾಂಕ್ ಯು. ಗರ್ಲ್ ಬಾಯ? ಸರಿ, ಇದು ಗರ್ಲ್ ಅಂತ, ಇದು ಬಾಯ್ ಅಂತ. ಇವೆರಡರಲ್ಲಿ ಯಾವ್ದು ಮುಟ್ಟು? ಗರ್ಲ್ ಬಾಯ್, ಗರ್ಲ್ ಬಾಯ್. ಮುಟ್ಟೆ ಟಚ್ ಮಾಡಿ ಅದರಲ್ಲಿ. ಹೇ ಬಾರ ಇಲ್ಲಿ, ಟಚ್ ಮಾಡೋ ಒಂದು. ಓಕೆ, ಅಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಸುತ್ತಿದು Stay again. 2, 1, go. We vote for girls, huh? Girls alla. We want a girl. We want a girl. Okay. Vote for girls. Okay, we vote for girl. Okay. 3, 2, 1, go. We vote for girl. It's a girl. It's going to be a girl. ಎಲ್ಲರೂ ಎಲ್ಲ ಹುಡುಗಿಯಾಗಿ ಅಂತ ಆಶೀರ್ವಾದ ಮಾಡಿ. ಹಿಂಗೆಲ್ಲ ಹಿಂಗೆ ಆಶೀರ್ವಾದ ಮಾಡಿ. 3, 2, 1, go. We want a girl. We want a girl. We vote for a girl. We vote for a girl. International. We 3, 2, 1, go. We vote for a girl. ಸರಿ ಸರಿ ನಾನು ಓ ಸರಿ ಸರಿ ಏನು ಇಲ್ಲ ಸ್ವಲ್ಪ ಅಯ್ಯ ಕೇಳಿ. ಅಲ್ಲ, ಊಟ ಹೇಗಿತ್ತು? ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿತ್ತು. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ತುಂಬ ಚೆನ್ನಾಗಿ. ಥ್ಯಾಂಕ್ಸ್. ನನ್ನ ಹೆಂಡತಿ ಹೇಗೆ ಕಾಣಿಸ್ತಾರೆ ಪಾಪ? ಬ್ಯೂಟಿಫುಲ್. ಹೌದು ಪಾಪ. ಇಲ್ಲಿ ಆನಂದ್ಗಿಂತ ಚಿಕ್ಕವಳಿಂದ ನೋಡಿದ್ದೀರಪ್ಪ? ನೋಡಿಲ್ಲ ಅಂತ ಏನಿಲ್ಲ. ಈಗ ಅನ್ನೋ ಥರ ಒಂದು ಗ್ಲಾಸ್ ಹಾಲು ಅವಳು ಕುಡಿದ್ರು ನಂಗೆ ಸ್ವಲ್ಪ ಕೊಡ್ತಾ ಇದ್ದೀನಿ.
ನೋಡಿ ನಂತರ ಇಲ್ಲಿ ನೋಡಿ ಸ್ಮೈಲ್ ವಿಡಿಯೋ. ಓಕೆ. ಉಣಗಿಲ್ಲ ಇವನಿಗೆ ಯಾರು ಪಾಪ ನಾಟ್ ವೆಲ್. ನಮ್ಮಿಬ್ಬರದ್ದು ಒಂದು ತೆಗಿ. ಕಾಂಪಿಟಿಷನ್ ಬರಕ ತುಂಬ ದೂರ ತೋರಿಸ್ತೇನೆ. ಮೈಸೂರಿಗೆ ಹೋಗ್ಬೋದಲ್ಲೇ ಅಷ್ಟು ದೂರ. ಅಪ್ಪು ಅಪ್ಪು ಬೇಬಿ ಬೇಬಿ ಇಲ್ಲಿ ಬೇಬಿ ಇಲ್ಲಿ ಪಪ್ಪಿ ಕೊಡು. ನಿನ್ನ ನಗುವ ಕನ್ನ ಪುಟ್ಟ ಕನಸಿದೆ ಅನ್ನ ನಗು 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 ಕನಸಿದೆ. ಸಿಕ್ಕಾಬಡೆ ಖುಷಿ ಕೊಡ್ತಾ ಇದೆ. ಹೆಂಗಿದೇವ? ಸೊ ಆಫ್ಟರ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಹಿಂಗೆ ಖಾಲಿ ಇರುತ್ತೆ. ನಾವು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಈ ಥರ ಮಾತಾಡ್ತಾ ಇರ್ತೀವಿ. ನಾವು ಎಷ್ಟು ರಚ್ಚೆ ಹಿಡಿತಿದ್ದ ಅಂತಂದರೆ ನೆಕ್ಸ್ಟ್ ಲೆವೆಲ್. ಏನಿವೆ ಫೈನಲಿ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಇನ್ನು ಎಕ್ಸ್ಟ್ರಾ ಬಿಟ್ಟೆಲ್ಲ ಕ್ವಾಲಿಟಿ ಇರೋ ಕ್ಯಾಮ್ರಾದಲ್ಲಿ ಶೂಟ್ ಆಗಿರುತ್ತೆ. ಅಪ್ಪ ಕ್ಯಾಬಲ್ಲಿ ಬಂದಾಗ ಅನಿಸುತ್ತೆ. ಪಾಪ ಬಾಯಲ್ಲಿ ಬಿಡಿ ಅಪ್ಪನಿಗೆ. ತಾತಂಗೆ ಬಾಯಲ್ಲಿ ಬಿಟ್ಟು ಬರೋಣ ಬಾ. ತಾತಂಗೆ ಬಾಯಲ್ಲಣ ಬಾ ಬಾ ಅಂತ ಬಾಯ್. The right answer or wrong? ಅದೇ வந்து I'm doing it. ಮಾ ಕೀ ತಂದ್ರ ಈಸ್ಕೊಂಬಂದ್ ಕೊಡುಮಾ. ಮಾರ್ವಾಡಿ ಪಯ್ಯ ಮಾರ್ವಾಡಿ. ನನ್ನ ಲುಕ್ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಎಲ್ಲ ಅನ್ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಇದು ನಮ್ಮಮ್ಮ ಫೋಟೋ ಅಂದ್ಕೊಂಡೈತೆ. ಫೋಟೋ ಅಲ್ಲ, ಇದು ವಿಡಿಯೋ. ನನ್ನ ಬರ್ಡೇಗೆ ವಿಶ್ ಮಾಡೋಕ್ಕೆ, ಈ ಬರ್ಡೇ ಮಾರ್ಚ್ 31. ನನ್ನ ಬರ್ಡೇ ವಿಶ್ ಮಾಡೋಕ್ಕೆ ಫೋಟೋ ಬೇಕಂತ, ಅದಕ್ಕೋಸ್ಕರ ಫೋಟೋ ತಗೊಂಡು ಆ ಹುಡುಗಿನ ತೊಗೊಂಡ್ಬಿಟ್ಟೈತೆ ಫೋಟೋನ. ಆಲ್ರೆಡಿ ವಿಡಿಯೋ ತೆಗಿತಾ ಇದೆ ನೋಡಿ. ತೆಗಿತೀನಿ. ಕಣ್ಣು ಪರದೇಶಿ ಕಣ್ಣು, ಕೆಟ್ಟ ಕಣ್ಣು, ಮುಂದೆ ಕಣ್ಣು, ಬುದ್ಧಿ ಕಣ್ಣು, ತಂದೆ ಕಣ್ಣು, ತಾಯಿ ಕಣ್ಣು, ಆದಿಯವ್ರ ಕಣ್ಣು, ಬೀದಿಯವ್ರ ಕಣ್ಣು, ಮಾರಿ ಕಣ್ಣು, ಮಸ್ಲಿ ಕಣ್ಣು. ಬಪ್ಪ ಪ್ರತಿ ಬಾ ತಗೋಬಿಡ್ ಬಾ, ದೃಷ್ಟಿಗಲ್ವಾ ಅಂತ. ಯಾರು ಮಲಗಿದ್ರೇನು? ಚಿನ್ನಿ ವ್ಯಾನಿಟಿ ಬ್ಯಾಗು, ಕ್ಲಾಸಿ ರೆಂಟ್ ಹೌಸ್ ದೃಷ್ಟಿ ಆಗದೆ ಬಾ. ಪಾಪಿ ಕಣ್ಣು, ಪರದೇಶಿ ಕಣ್ಣು, ಕೆಟ್ಟ ಕಣ್ಣು, ಮುಂದೆ ಕಣ್ಣು, ಮೊದಲಿನ ಕಣ್ಣು, ತಂದೆ ಕಣ್ಣು, ತಾಯಿ ಕಣ್ಣು, ಆದಿಯವ್ರ ಕಣ್ಣು, ಬೀದಿಯವ್ರ ಕಣ್ಣು, ಮಾರಿ ಕಣ್ಣು, ಮಸ್ಲಿ ಕಣ್ಣು, ಎಲ್ಲರ ಕಣ್ಣು ದೂರ. ಪರವಾಗಿಲ್ಲ. ತಗೋ ಅಲ್ಲಿಗೆ ಎಷ್ಟು ಬಾ. ಸರಿ ಹುಷಾರು. ಅಲ್ಲಿ ನಂದು ವ್ಯಾನಿಟಿ ಬ್ಯಾಗು ಒಂದೇರೋ ಇದು ಕ್ಲಾಸಿ ರೆಂಟ್ ಹೌಸ್ದು ಈ ಬ್ಯಾಗ್ ಇದೆ, ಅಲ್ಲೇ ಇದೆ. ಅದನ್ನ ಕೊಟ್ಟು ಕಳಿಸ್ಬಿಡಿ. ತೆಗೆದ್ಲು ಬಾ ಅಜ್ಜಿ. ಓಹೋ ತೆಗ್ದೈತೆ, ಹೋಗು ಅಂದಂತೆ ನೀನು. ಹುಷಾರ್. ಅದ್ರಲ್ಲಿ ಮಿಕ್ಕಿದೇನಿದೆ ಪಾಪ? ಅದು ಗಿಡಗಳು ಅಲ್ಲೇ ಇರ್ಲಿ. ಅಲ್ಲ ಹೇಳಿದೆ, ಎತ್ಕೊಂಡೋಗಿ ಇಟ್ಬಿಡಿ. ಲೈವ್ಗೆ ಹೋದ್ರಾ? ಬಾ ಚಿನ್ನಿ ಬಾ. ಅಜ್ಜಿ ತಾತ ತೆಗ್ದವ್ರೆ ಕೆಂಪು ನೀರ್ನ. ನೀನೇನಂದಂತೆ ನೀನು?
ಅಲ್ಲ ಗಣೆ ಬೆಂಕಿ ಪಟ್ಟಣ ಇಲ್ವಲ್ಲ ಸುಳ್ಳು ಡಬ್ಬ ಎಲ್ಲೈತೆ ಅಂತ ಹೇಳ್ಬಾರ್ದ. ನೀವು ತೆಗಿತೀರ ಕೆಂಪೀರು ಅಂದ್ರೆ ಹೇಳ್ತಾ ಇದ್ದೀರಿ. ಯಾರೇ ನೀನ್ ಫೋನ್ ಮಾಡಿ ಕೇಳ್ಬೇಕು ತಾನೆ ತಾತ. ಸರಿ ಹೆಂಗ್ ಮಾಡೋದು? ಸೊ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೆಂಗಾಯ್ತು ಫಂಕ್ಷನ್ ಎಲ್ಲ ತಾತ? ತುಂಬ ಸೂಪರ್ ಆಗಾಯ್ತು, ಎಲ್ಲ ಚೆನ್ನಾಗಿತ್ತು, ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತ? ಸೊ ಹಿಂಗಿತ್ತು ಚಿನಿ? ಮಸ್ತಾಗಿತ್ತಿಲ್ಲ. ಸೊ ಈವೆಂಟ್ ತುಂಬ ಚೆನ್ನಾಗಾಯಿತು, ನೀವೆಲ್ಲ ನೋಡಿರ್ತೀರ. ಸೊ ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಗೊತ್ತಾಗ್ತಲ್ಲ, ಸುಸ್ತಾಗ್ಬಿಟ್ಟಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಲ್. ಅಮ್ಮಿ ಚಾಮಿ ಬಂಗಾರು.